ಫಿಲ್ಪ್ ಸಾಲ್ಟ್ ಬೆಂಕಿ ಶತಕ ಹಾಗೂ ಇತರ ಬ್ಯಾಟರ್ಗಳ ಸ್ಫೋಟಕ ಆಟದಿಂದಾಗಿ ದಕ್ಷಿಣ ಆಫ್ರಿಕಾ ವಿರುದ್ಧ ಎರಡನೇ ಟಿ20 ಪಂದ್ಯದಲ್ಲಿ ಇಂಗ್ಲೆಂಡ್ ಹಲವು ದಾಖಲೆಗಳನ್ನು ಪುಡಿಗಟ್ಟಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ರನ್ಗಳ ಸುರಿಮಳೆಯನ್ನೇ ಸುರಿಸಿತು. ಈ ಮೂಲಕ ಅಂತಾರಾಷ್ಟ್ರೀಯ ಟಿ20ಯಲ್ಲಿ ಮೂರನೇ ಗರಿಷ್ಠ ಸ್ಕೋರ್ ಮಾಡುವ ಮೂಲಕ ಹೊಸ ದಾಖಲೆಯನ್ನ ಸೃಷ್ಟಿಸಿತು. ಇಂಗ್ಲೆಂಡ್ ಕೇವಲ 2 ವಿಕೆಟ್ ಕಳೆದುಕೊಂಡು 304 ರನ್ ಕಲೆ ಹಾಕಿದ್ದು, ಇದು ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ಗಳಿಸಿದ ಮೂರನೇ ಗರಿಷ್ಠ ರನ್ ಆಗಿದೆ. ಮೊದಲು ಬ್ಯಾಟ್ ಮಾಡಿದ್ದ ತಂಡ 12.1 ಓವರ್ನಲ್ಲೇ 200ರ ಗಡಿ ದಾಟಿತು. ಇದು ಕೂಡ ಟಿ20ಯಲ್ಲಿ ಯಾವುದೇ ತಂಡದ ಪೈಕಿ ಗರಿಷ್ಠ ರನ್ ಆಗಿದೆ. ಇಂಗ್ಲೆಂಡ್ ಟಿ20 ಓವರ್ಗಳಲ್ಲಿ ನೀಡಿದ್ದ 304 ರನ್ಗಳ ಗೆಲುವಿನ ಗುರಿಯನ್ನ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ 16.1 ಓವರ್ಗಳಲ್ಲೇ ಆಲ್ಔಟ್ ಆಯಿತು. ಆಯ್ಡನ್ ಮಾರ್ಕ್ರಮ್ 20 ಎಸೆತಗಳಲ್ಲಿ 41 ರನ್, ಬೋನ್ಸ್ ಪೋರ್ಟೋಯಿನ್ 16 ಎಸೆತಗಳಲ್ಲಿ 32 ರನ್, ಟ್ರಿಸ್ಟಾನ್ ಸ್ಟಬ್ಸ್ 25 ಎಸೆತಗಳಲ್ಲಿ 23 ರನ್, ಡೊನಾವನ್ ಪೆರೀರಾ 11 ಎಸೆತಗಳಲ್ಲಿ 23 ರನ್ ಕಲೆ ಹಾಕಿದ್ರು. ಜೋಫ್ರಾ ಆರ್ಚರ್, ಸ್ಯಾಮ್ ಕರನ್ ಬೌಲಿಂಗ್ ಅಬ್ಬರಕ್ಕೆ ಮಣಿದು ದಕ್ಷಿಣ ಆಫ್ರಿಕಾ ಒಟ್ಟು 158 ರನ್ ಗಳಿಸಿ ಪರಾಭವಗೊಂಡರು. ಫಿಲ್ಪ್ ಸಾಲ್ಟ್ ಬೆಂಕಿ ಶತಕ ಹಾಗೂ ಇತರ ಬ್ಯಾಟರ್ಗಳ ಸ್ಫೋಟಕ ಆಟದಿಂದಾಗಿ ದಕ್ಷಿಣ ಆಫ್ರಿಕಾ ವಿರುದ್ಧ ಎರಡನೇ ಟಿ20 ಪಂದ್ಯದಲ್ಲಿ ಇಂಗ್ಲೆಂಡ್ ಹಲವು ದಾಖಲೆಗಳನ್ನು ಪುಡಿಗಟ್ಟಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ರನ್ಗಳ ಸುರಿಮಳೆಯನ್ನೇ ಸುರಿಸಿತು. ಈ ಮೂಲಕ ಅಂತಾರಾಷ್ಟ್ರೀಯ ಟಿ20ಯಲ್ಲಿ ಮೂರನೇ ಗರಿಷ್ಠ ಸ್ಕೋರ್ ಮಾಡುವ ಮೂಲಕ ಹೊಸ ದಾಖಲೆಯನ್ನ ಸೃಷ್ಟಿಸಿತು. ಇಂಗ್ಲೆಂಡ್ ಕೇವಲ 2 ವಿಕೆಟ್ ಕಳೆದುಕೊಂಡು 304 ರನ್ ಕಲೆ ಹಾಕಿದ್ದು, ಇದು ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ಗಳಿಸಿದ ಮೂರನೇ ಗರಿಷ್ಠ ರನ್ ಆಗಿದೆ. ಮೊದಲು ಬ್ಯಾಟ್ ಮಾಡಿದ್ದ ತಂಡ 12.1 ಓವರ್ನಲ್ಲೇ 200ರ ಗಡಿ ದಾಟಿತು. ಇದು ಕೂಡ ಟಿ20ಯಲ್ಲಿ ಯಾವುದೇ ತಂಡದ ಪೈಕಿ ಗರಿಷ್ಠ ರನ್ ಆಗಿದೆ. ಇಂಗ್ಲೆಂಡ್ ಟಿ20 ಓವರ್ಗಳಲ್ಲಿ ನೀಡಿದ್ದ 304 ರನ್ಗಳ ಗೆಲುವಿನ ಗುರಿಯನ್ನ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ 16.1 ಓವರ್ಗಳಲ್ಲೇ ಆಲ್ಔಟ್ ಆಯಿತು. ಆಯ್ಡನ್ ಮಾರ್ಕ್ರಮ್ 20 ಎಸೆತಗಳಲ್ಲಿ 41 ರನ್, ಬೋನ್ಸ್ ಪೋರ್ಟೋಯಿನ್ 16 ಎಸೆತಗಳಲ್ಲಿ 32 ರನ್, ಟ್ರಿಸ್ಟಾನ್ ಸ್ಟಬ್ಸ್ 25 ಎಸೆತಗಳಲ್ಲಿ 23 ರನ್, ಡೊನಾವನ್ ಪೆರೀರಾ 11 ಎಸೆತಗಳಲ್ಲಿ 23 ರನ್ ಕಲೆ ಹಾಕಿದ್ರು. ಜೋಫ್ರಾ ಆರ್ಚರ್, ಸ್ಯಾಮ್ ಕರನ್ ಬೌಲಿಂಗ್ ಅಬ್ಬರಕ್ಕೆ ಮಣಿದು ದಕ್ಷಿಣ ಆಫ್ರಿಕಾ ಒಟ್ಟು 158 ರನ್ ಗಳಿಸಿ ಪರಾಭವಗೊಂಡರು. ಫಿಲ್ಪ್ ಸಾಲ್ಟ್ ಬೆಂಕಿ ಶತಕ ಹಾಗೂ ಇತರ ಬ್ಯಾಟರ್ಗಳ ಸ್ಫೋಟಕ ಆಟದಿಂದಾಗಿ ದಕ್ಷಿಣ ಆಫ್ರಿಕಾ ವಿರುದ್ಧ ಎರಡನೇ ಟಿ20 ಪಂದ್ಯದಲ್ಲಿ ಇಂಗ್ಲೆಂಡ್ ಹಲವು ದಾಖಲೆಗಳನ್ನು ಪುಡಿಗಟ್ಟಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ರನ್ಗಳ ಸುರಿಮಳೆಯನ್ನೇ ಸುರಿಸಿತು. ಈ ಮೂಲಕ ಅಂತಾರಾಷ್ಟ್ರೀಯ ಟಿ20ಯಲ್ಲಿ ಮೂರನೇ ಗರಿಷ್ಠ ಸ್ಕೋರ್ ಮಾಡುವ ಮೂಲಕ ಹೊಸ ದಾಖಲೆಯನ್ನ ಸೃಷ್ಟಿಸಿತು. ಇಂಗ್ಲೆಂಡ್ ಕೇವಲ 2 ವಿಕೆಟ್ ಕಳೆದುಕೊಂಡು 304 ರನ್ ಕಲೆ ಹಾಕಿದ್ದು, ಇದು ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ ಗಳಿಸಿದ ಮೂರನೇ ಗರಿಷ್ಠ ರನ್ ಆಗಿದೆ. ಮೊದಲು ಬ್ಯಾಟ್ ಮಾಡಿದ್ದ ತಂಡ 12.1 ಓವರ್ನಲ್ಲೇ 200ರ ಗಡಿ ದಾಟಿತು. ಇದು ಕೂಡ ಟಿ20ಯಲ್ಲಿ ಯಾವುದೇ ತಂಡದ ಪೈಕಿ ಗರಿಷ್ಠ ರನ್ ಆಗಿದೆ. ಇಂಗ್ಲೆಂಡ್ ಟಿ20 ಓವರ್ಗಳಲ್ಲಿ ನೀಡಿದ್ದ 304 ರನ್ಗಳ ಗೆಲುವಿನ ಗುರಿಯನ್ನ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ 16.1 ಓವರ್ಗಳಲ್ಲೇ ಆಲ್ಔಟ್ ಆಯಿತು. ಆಯ್ಡನ್ ಮಾರ್ಕ್ರಮ್ 20 ಎಸೆತಗಳಲ್ಲಿ 41 ರನ್, ಬೋನ್ಸ್ ಪೋರ್ಟೋಯಿನ್ 16 ಎಸೆತಗಳಲ್ಲಿ 32 ರನ್, ಟ್ರಿಸ್ಟಾನ್ ಸ್ಟಬ್ಸ್ 25 ಎಸೆತಗಳಲ್ಲಿ 23 ರನ್, ಡೊನಾವನ್ ಪೆರೀರಾ 11 ಎಸೆತಗಳಲ್ಲಿ 23 ರನ್ ಕಲೆ ಹಾಕಿದ್ರು. ಜೋಫ್ರಾ ಆರ್ಚರ್, ಸ್ಯಾಮ್ ಕರನ್ ಬೌಲಿಂಗ್ ಅಬ್ಬರಕ್ಕೆ ಮಣಿದು ದಕ್ಷಿಣ ಆಫ್ರಿಕಾ ಒಟ್ಟು 158 ರನ್ ಗಳಿಸಿ ಪರಾಭವಗೊಂಡರು.